ಯಾರಿಗಾಯ್ತು ಟಿಕೆಟು? ಬಿಜೆಪಿಗೆ ಆಯ್ತಾ ದಳಕ್ಕಾಯ್ತಾ? ಕಾಂಗ್ರೆಸ್ ಇಂದ ಏನು ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ ಬಿ ಫಾರ್ಮು, ನಾನೇ ಕ್ಯಾಂಡಿಡೇಟ್. ಅಲ್ಲ ಸರ್, ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು ಸ್ಥಳೀಯರು ಒಂದಷ್ಟು ಒತ್ತಡ ಆಗ್ತಿದ್ದಾರೆ. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಎರಡು ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಲಿ ತೀರ್ಮಾನ ಮಾಡ್ಕೊಬೇಕು. ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನು ಎದುರಿಸುತ್ತಾ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಅವ್ರ ಪಾರ್ಟಿದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ನಾನು ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನೂ ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಮುಖ ನೋಡಿ, ನನಗಿರೋಂಥ ಜವಾಬ್ದಾರಿ ನೋಡಿಕೊಂಡು ಈಗ ನೋಡಿ, ನಿನ್ನೆ ಉದ್ಯೋಗ ಮೇಳ ಮಾಡಿದೋ, ಅದಾದ ಮೇಲೆ ಸೈಟೆಲ್ಲ ಹಂಚಾಕ್ತಾ ಇದ್ದೀವಿ, ಮನೆಗಳು ತಂದಿದ್ದೀವಿ. ಈಗಾಗಲೇ 150 ಕೋಟಿ ರೂಪಾಯಿದ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನನೂ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರೇ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ ನಾನು, ಅವರೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡಿಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ ಮೇಳ ಯಾವಾಗಾರು ಮಾಡಿದ್ರ? ಈ ಥರ ಸೈಟ್ ಯಾರು ಹಂಚಿದ್ರ? 100 ವರ್ಷ ಇದೆ. ಚನ್ನಪಟ್ಟಣಕ್ಕೂ ಗಾಂಧಿ ಬಂದಿದ್ರಂತೆ, ಕನಕಪುರಕ್ಕೂ ಗಾಂಧಿ ಬಂದಿದ್ರಂತೆ. ಸೊ ಗಾಂಧಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ 100 ವರ್ಷ ಆಗಿದೆ. ಅದೊಂದು ಕಾರ್ಯಕ್ರಮ ಮಾಡ್ತೀವಿ, ಚನ್ನಪಟ್ಟಣದಲ್ಲೂ ಮಾಡ್ತೀವಿ. ಸರ್, ಈಗ ಒಂದು ಕಡೆ ಸೈಟ್ ವಿಚಾರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಈ ವಿಚಾರವಾಗಿ ಮಾಡಲಿ, ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ನೋಡಪ್ಪ, ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಹೊಲ ಉಳ್ಳಿಲ್ಲ ಅಂತಂದರೆ ಭೂಮಿ ಮಟ್ಟ ಹಾಕಾಗ್ತದ? ಬಿತ್ತನೆ ಮಾಡ್ಬೇಕಾದ್ರೆ ಹೊಲ ಉಳಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಎಲ್ಲ ಮಾಡಬೇಕು. ಹಂಗೆ ಹೋರಾಟ ಮಾಡಲಿ, ಪ್ರತಿಭಟನೆ ಮಾಡಲಿ. ಏನಾದ್ರು ತಪ್ಪಿತ್ತು ಅಂದರೆ ತಿದ್ಕೊಳ್ಳೋಣ, ಅದೇ ತಲೆ ಕೆಡಿಸ್ಕೋಬೇಕು. ನೀವು ಏನಾದ್ರು ನಮ್ಮ ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ತಿಳಿಸಿ, ನಾವು ಅವ್ರನ್ನೂ ಎಚ್ಚರ ಮಾಡ್ತೀವಿ, ನಾವು ತಿದ್ಕೋತೀವಿ. ಹೋರಾಟ ಮಾಡೋದನ್ನ ನಾನು ಯಾವತ್ತೂ ಬೇಡ ಅಂತ ಹೇಳೋಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗೆ ನಮಗೆ ಏನು ತಪ್ಪಾಗಿದೆ ಅಂತ ಗೊತ್ತಾಗೋದು. ನಾನು ನನ್ನ ಟೀಕೆ ಮಾಡೋರನ್ನ, ನನ್ನ ಬಗ್ಗೆ ಮಾತಾಡೋರನ್ನ ನಾನು ಯಾರನ್ನೋ ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವರು ಚಟಕ್ಕೆ ಮಾತಾಡ್ಕೋತಾರೆ, ಅದು ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ಗ್ರಾಮಾಂತರದಲ್ಲಿ ಈಗಾಗಲೇ ಮೈತ್ರಿ ಸಕ್ಸಸ್ ಆಗಿದೆ. ಈ ಉಪಚುನಾವಣೆಯಲ್ಲೂ ಅದೇ ಆಗುತ್ತೆ ಅಂತ ನಿಖಿಲ್ ಅವರು ಈಗಾಗಲೇ ಪ್ರಚಾರ ಮಾಡ್ತಾರೆ. ದೊಡ್ಡವರು ಏನು ಬೇಕಾದ್ರೂ ಮಾತಾಡಲಿ. ಅಟ್ಲೀಸ್ಟ್ ನಮ್ದು 4 ಜನ ಹೆಣ ಮೂಲಕಾರ 1 ಜನ ರೆಡಿ ಆಗೋರಲ್ಲ, ಸಾಕು ನಮಗೆ. ಸರ್, ಈಗ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋದು ಕುಮಾರಸ್ವಾಮಿ ಟೆನ್ಷನ್ ಏನಾದ್ರು ತಂದೈತೆ ಅಂತ? ಅವ್ರಿಗಿದ್ದಾರೆ, ಅವ್ರಿಗೆ ಟೆನ್ಷನ್ ಅವ್ರಿಗೆ. ಅವ್ರ ಎಲೆಕ್ಷನ್ ಟೆನ್ಷನ್ ಮಾಡ್ಕೋತಾರೆ ಅಷ್ಟೇ, ಬೇರೆ ಎಲೆಕ್ಷನ್ ಟೆನ್ಷನ್ ಮಾಡ್ತಾರೆ. ಯಾಕೆಂದರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಡ್ತೀವಿ. ಅವ್ರಾಗ ಟೆನ್ಷನ್ ಮಾಡ್ಕೋತಾರೆ. ನಡೀರಿ, ಯಾರಿಗಾಯ್ತು ಟಿಕೆಟು? ಬಿಜೆಪಿಗೆ ಆಯ್ತಾ ದಳಕ್ಕಾಯ್ತಾ? ಕಾಂಗ್ರೆಸ್ ಇಂದ ಏನು ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ ಬಿ ಫಾರ್ಮು, ನಾನೇ ಕ್ಯಾಂಡಿಡೇಟ್. ಅಲ್ಲ ಸರ್, ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು ಸ್ಥಳೀಯರು ಒಂದಷ್ಟು ಒತ್ತಡ ಆಗ್ತಿದ್ದಾರೆ. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಎರಡು ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಲಿ ತೀರ್ಮಾನ ಮಾಡ್ಕೋಬೇಕು. ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತಾ ಅಥವಾ ಇದನ್ನು ಎದುರಿಸುತ್ತಾ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಅವ್ರ ಪಾರ್ಟಿದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ನಾನು ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೇ ಆಗಲಿ ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನೂ ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ. ನನ್ನ ಮುಖ ನೋಡಿ, ನನಗಿರೋಂಥ ಜವಾಬ್ದಾರಿ ನೋಡಿಕೊಂಡು ಈಗ ನೋಡಿ, ನಿನ್ನೆ ಉದ್ಯೋಗ ಮೇಳ ಮಾಡಿದೋ,
ಅದಾದ ಮೇಲೆ ಸೈಟ್ ಎಲ್ಲ ಹಂಚಾಕ್ತಾ ಇದ್ದೀವಿ, ಮನೆಗಳು ತಂದಿದ್ದೀವಿ. ಈಗಾಗಲೇ 150 ಕೋಟಿ ರೂಪಾಯಿದ ಕೆಲಸ ಎಲ್ಲ ಹಂಚಿದ್ದೀವಿ. ಅದೆಲ್ಲ ಈಗ ನೆಕ್ಸ್ಟ್ ವೀಕು ನಾನು ಪ್ರತಿದಿನ ಹೋಗಿ ಒಂದು 3-4 ದಿನ ಅದೆಲ್ಲ ಚಾಲನೆ ಮಾಡೋಕ್ಕೆ ಬರ್ತೀನಿ. ಯಾರೇ ಕೆಲಸ ಮಾಡೋಕ್ಕೆ ಹೇಳ್ಬಿಟ್ಟಿದ್ದೀನಿ, ಅವರೆಲ್ಲ ಲೇಟ್ ಮಾಡೋದು ಬೇಡ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಚಾಲನೆ ಮಾಡಿಬಿಟ್ಟು ನಾವು ಬರ್ತೀವಿ. ಇದು ಹಿಂದೆ ಮಾಡ್ಬೋದಾಯ್ತಲ್ಲ, ಉದ್ಯೋಗ ಮೇಳ ಯಾವಾಗಾರು ಮಾಡಿದ್ರ? ಈ ಥರ ಸೈಟ್ ಯಾರು ಹಂಚಿದ್ರ? 100 ವರ್ಷ ಇದೆ. ಚನ್ನಪಟ್ಟಣಕ್ಕೂ ಗಾಂಧಿ ಬಂದಿದ್ರಂತೆ, ಕನಕಪುರಕ್ಕೂ ಗಾಂಧಿ ಬಂದಿದ್ರಂತೆ. ಸೊ ಗಾಂಧಿ ದೇಶದ ಕಾಂಗ್ರೆಸ್ ಅಧ್ಯಕ್ಷರಾಗಿ 100 ವರ್ಷ ಆಗಿದೆ. ಅದೊಂದು ಕಾರ್ಯಕ್ರಮ ಮಾಡ್ತೀವಿ, ಚನ್ನಪಟ್ಟಣದಲ್ಲೂ ಮಾಡ್ತೀವಿ. ಸರ್, ಈಗ ಒಂದ್ ಕಡೆ ಸೈಟ್ ವಿಚಾರವಾಗಿ ಕೆಲವೊಂದು ಗ್ರಾಮಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದಾರೆ ಸರ್. ಈ ವಿಚಾರವಾಗಿ ಮಾಡಲಿ, ಪ್ರತಿಭಟನೆ ಮಾಡೋದು ಒಳ್ಳೇದಲ್ಲ, ಜನಕ್ಕೆ ಗೊತ್ತಾಗಬೇಕಲ್ಲ. ನೋಡಪ್ಪ, ಹೋರಾಟ ಇಲ್ಲದೆ ಯಾವುದೂ ಇಲ್ಲ, ಶ್ರಮ ಇಲ್ಲದೆ ಫಲ ಇಲ್ಲ. ಹೊಲ ಉಳ್ಳಿಲ್ಲ ಅಂತಂದರೆ ಭೂಮಿ ಮಟ್ಟ ಹಾಕಾಗ್ತದ? ಬಿತ್ತನೆ ಮಾಡ್ಬೇಕಾದ್ರೆ ಹೊಲ ಉಳಬೇಕು, ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಎಲ್ಲ ಮಾಡಬೇಕು. ಹಂಗೆ ಹೋರಾಟ ಮಾಡಲಿ, ಪ್ರತಿಭಟನೆ ಮಾಡಲಿ. ಏನಾದ್ರು ತಪ್ಪಿತ್ತು ಅಂದರೆ ತಿದ್ಕೊಳ್ಳೋಣ, ಅದೇ ತಲೆ ಕೆಡಿಸ್ಕೋಬೇಕು. ನೀವು ಏನಾದ್ರು ನಮ್ಮ ಅಧಿಕಾರಿಗಳು ಯಾರು ತಪ್ಪು ಮಾಡ್ತಾ ಇದ್ದಾರೆ ತಿಳಿಸಿ, ನಾವು ಅವ್ರನ್ನೂ ಎಚ್ಚರ ಮಾಡ್ತೀವಿ, ನಾವು ತಿದ್ಕೋತೀವಿ. ಹೋರಾಟ ಮಾಡೋದನ್ನ ನಾನು ಯಾವತ್ತೂ ಬೇಡ ಅಂತ ಹೇಳೋಲ್ಲ. ಪ್ರಜಾಪ್ರಭುತ್ವ ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗೆ ನಮಗೆ ಏನು ತಪ್ಪಾಗಿದೆ ಅಂತ ಗೊತ್ತಾಗೋದು. ನಾನು ನನ್ನ ಟೀಕೆ ಮಾಡೋರನ್ನ, ನನ್ನ ಬಗ್ಗೆ ಮಾತಾಡೋರನ್ನ ನಾನು ಯಾರನ್ನೂ ಅವ್ರು ತಪ್ಪು ಅಂತ ನಾನು ಹೇಳೋದಿಲ್ಲ. ಕೆಲವರು ಚಟಕ್ಕೆ ಮಾತಾಡ್ಕೋತಾರೆ, ಅದು ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ಗ್ರಾಮಾಂತರದಲ್ಲಿ ಈಗಾಗಲೇ ಮೈತ್ರಿ ಸಕ್ಸಸ್ ಆಗಿದೆ. ಈ ಉಪಚುನಾವಣೆಯಲ್ಲೂ ಅದೇ ಆಗುತ್ತೆ ಅಂತ ನಿಖಿಲ್ ಅವರು ಈಗಾಗಲೇ ಪ್ರಚಾರ ಮಾಡ್ತಾರೆ. ದೊಡ್ಡವರು ಏನು ಬೇಕಾದ್ರೂ ಮಾತಾಡಲಿ, ಅಟ್ಲೀಸ್ಟ್ ನಮ್ದು 4 ಜನ ಹೆಣ ಮೂಲಕಾರ 1 ಜನ ರೆಡಿ ಆಗೋರಲ್ಲ, ಸಾಕು ನಮಗೆ. ಸರ್, ಈಗ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋದು ಕುಮಾರಸ್ವಾಮಿಗೆ ಟೆನ್ಷನ್ ಏನಾದ್ರು ತಂದೈತಂತ? ಅವ್ರಿಗಿದ್ದಾರೆ, ಅವ್ರಿಗೆ ಟೆನ್ಷನ್ ಅವ್ರಿಗೆ. ಅವ್ರ ಎಲೆಕ್ಷನ್ ಟೆನ್ಷನ್ ಮಾಡ್ಕೋತಾರೆ ಅಷ್ಟೇ, ಬೇರೆ ಎಲೆಕ್ಷನ್ ಟೆನ್ಷನ್ ಮಾಡ್ತಾರೆ. ಯಾಕೆಂದ್ರೆ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತೀವಿ. ಅವ್ರಾಗ ಟೆನ್ಷನ್ ಮಾಡ್ಕೋತಾರೆ. ನಡೀರಿ, ಯಾರಿಗಾಯ್ತು ಟಿಕೆಟು? BJPಗೆ ಆಯ್ತಾ, ದಳಕ್ಕಾಯ್ತಾ? ಕಾಂಗ್ರೆಸ್ ಇಂದ ಏನ್ ನಡೀತಾ ಇದೆ ಸರ್ ಪ್ರೋಸೆಸ್? ನಾನು ಹೇಳ್ತೀನಿ, ನಾನೇ B.Pharm, ನಾನೇ ಕ್ಯಾಂಡಿಡೇಟ್. ಒತ್ತಡ ಆಗ್ತಾ ಇದ್ದಾರೆ, ಎಲ್ಲರಿಗೂ ಒತ್ತಡ ಆಗ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರಾದ್ರೂ 2 ಪಕ್ಷಗಳು ಒಟ್ಟಾಗಿ ಹೋಗ್ಬೇಕು ಅಂತ ಡೆಲ್ಲಿಯಲ್ಲಿ ತೀರ್ಮಾನ ಮಾಡ್ಕೋಬೇಕು. ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ ಅಥವಾ ಇದನ್ನು ಎದುರಿಸುತ್ತೆ ಸರ್ ಕಾಂಗ್ರೆಸ್ ಸಮರ್ಥವಾಗಿ? ಅವ್ರ ಪಾರ್ಟಿದು ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ನಾನು ಪೇಪರ್ ಹೇಳಿಕೆಗಳು, ನಿಮ್ಮ ಮಾತುಗಳು ಕೇಳಿ ತೀರ್ಮಾನ ಮಾಡೋದಿಲ್ಲ. ನಮ್ಮ ಪಕ್ಷದ ಸಿದ್ಧತೆ ಏನು ಮಾಡ್ಕೋಬೇಕು ಮಾಡ್ತಾಯಿದ್ದೀವಿ. ನಮ್ಗೆ ಯಾರೇ ಆಗಲಿ, ನಮಗೆ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ. ಇವತ್ತು ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಕ್ಯಾಂಡಿಡೇಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕೆಲಸ ಮಾಡೋದು ನಾನು. ಸುರೇಶು ಕೆಲಸ ಮಾಡ್ತಾರೆ, ರವಿನೂ ಕೆಲಸ ಮಾಡ್ತಾರೆ, ಪುಟ್ಟಣ್ಣನೂ ಕೆಲಸ ಮಾಡ್ತಾರೆ, ಬಾಲಕೃಷ್ಣನೂ ಕೆಲಸ ಮಾಡ್ತಾರೆ, ಇಕ್ಬಾಲು ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದೊಂದು ಹೋಬಳಿನ ಹಂಚ್ಕೊಂಡು ಜನರ ಸೇವೆನ ಮಾಡ್ತೀವಿ. ಯಾರೇ ಆಗಲಿ ಕ್ಯಾಂಡಿಡೇಟು, ಆ ಕ್ಯಾಂಡಿಡೇಟು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ.